ಸ್ಥಾನಕ್ಕೆ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯನ್ನು ಕೊಡ್ತಾರಂತೆ. ಜಾಮೀನು ಪಡೆದು 2 ದಿವಸ ಆಯ್ತು ಅವರು ಹೊರಬಂದ ಬೆನ್ನಲ್ಲೇ ಈ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ಕೇಜ್ರಿವಾಲ್ ರಾಜೀನಾಮೆ ಕೊಡ್ತಾರೆ. ಮಹಾರಾಷ್ಟ್ರ ಚುನಾವಣೆಯ ಜೊತೆಗೆ ದೆಹಲಿ ಚುನಾವಣೆಯನ್ನು ನಡೆಸಿ ಅಂತ ಚುನಾವಣಾ ಆಯೋಗಕ್ಕೆ ಅರವಿಂದ್ ಕೇಜ್ರಿವಾಲ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಮನವಿಯೆಲ್ಲ ಆಗಲ್ಲ. ಅಸೆಂಬ್ಲಿ ಡಿಸಾಲ್ವ್ ಮಾಡಿದ್ರೆ ಮಾತ್ರ ಯಾವಾಗ ಎಲೆಕ್ಷನ್ ಮಾಡಬೇಕು ಅಂತ ಚುನಾವಣಾ ಆಯೋಗ ತೀರ್ಮಾನ ಮಾಡುತ್ತೆ. 6 ತಿಂಗಳು ಅಲ್ಲಿ ತನಕ ಗವರ್ನರ್ ಇದು ಹಾಕಿರ್ತಾರೆ. ಮತ್ತು ದೆಹಲಿ ಕೇಂದ್ರಾಡಳಿತ ಪ್ರದೇಶ ಕೂಡ ಆಗಿರೋದ್ರಿಂದ ಅದು ಅವ್ರು ನೋಡ್ಕೋತಾರೆ. ಬಟ್ ಇವರು ಅಸೆಂಬ್ಲಿ ಡಿಸಾಲ್ವ್ ಮಾಡಿದ್ರೆ ಮಾತ್ರ ಎಲೆಕ್ಷನ್ ಬಗ್ಗೆ ಆಯೋಗ ಚಿಂತನೆ ನಡೆಸುತ್ತೆ. 2025 ಅಂದರೆ ಮುಂದಿನ ವರ್ಷ ಫೆಬ್ರವರಿ ತನಕ ಇವರ ಅವಧಿ ಇರತಕ್ಕಂಥದ್ದು. ನಾನು ಮತ್ತೆ ಜನರ ಬಳಿಗೆ ಹೋಗುತ್ತೇನೆ ಅಂತ ಹೇಳಿದ್ದಾರೆ ಕೇಜ್ರಿವಾಲ್. ಜನರೇ ನನ್ನ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿ. ಜನ ಮತ ಹಾಕಿ ಗೆಲ್ಲಿಸುವವರೆಗೂ ನಾನು ಸಿಎಂ ಕುರ್ಚಿಯಲ್ಲಿ ಕೂರಲ್ಲ ಅಂತ ಜನರ ತೀರ್ಪಿಗೆ ನಾನು ತಲೆಬಾಗ್ತೀನಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಕುತೂಹಲ ಇರ್ತಕ್ಕಂಥದ್ದು ಅಸೆಂಬ್ಲಿ ಡಿಸಾಲ್ವ್ ಮಾಡ್ತಾರಾ ಅಥವಾ ಇನ್ನೂ 6 ತಿಂಗಳಿರೋದ್ರಿಂದ ಹೊಸ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಾರಾ ಈ 6 ತಿಂಗಳ ಅವಧಿಗೆ, ಅದೇ ಕುತೂಹಲ ಇರ್ತಕ್ಕಂಥದ್ದು. ಬಟ್ ಕೇಜ್ರಿವಾಲ್ಗೂ ಬೇರೆ ದಾರಿ ಇರಲಿಲ್ಲ ನನ್ನ ಪ್ರಕಾರ. ಯಾಕೆಂದರೆ ರೆಕ್ಕೆ ಪುಕ್ಕಗಳನ್ನೆಲ್ಲ ಸುಪ್ರೀಂ ಕೋರ್ಟ್ ಕಟ್ ಮಾಡಿತ್ತು. ಯಾವುದೇ ಕಾರಣಕ್ಕೆ ಯಾವುದೇ ಕಡತಕ್ಕೆ ಸಹಿ ಹಾಕಬಾರ್ದು ಅಂತ. ಓಕೆ, ಇದು ಇವತ್ತು ಪಕ್ಷದ ಕಾರ್ಯಕ್ರಮದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಆಡಿರ್ತಕ್ಕಂಥ ಮಾತುಗಳು. ಸೊ 2 ದಿನಗಳ ಹಿಂದೆ ಅಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದರು ಕೇಜ್ರಿವಾಲ್. 6 ತಿಂಗಳು ಹೆಚ್ಚು ಕಡಿಮೆ ಜೈಲಿನಲ್ಲಿದ್ದರು. ಈ ಸಂದರ್ಭದಲ್ಲಿ ಹಲವು ಷರತ್ತುಗಳನ್ನು ವಿಧಿಸಿದೆ ಸುಪ್ರೀಂ ಕೋರ್ಟ್. ಜಾಮೀನು ಕೊಡಬೇಕಾದ್ರೆ ಯಾವುದೇ ಕಡತಗಳಿಗೆ ಸಹಿ ಹಾಕದಂತೆ ಆದೇಶವನ್ನು ಕೊಟ್ಟಿದೆ. ಅದಕ್ಕೆ ಹೇಳಿದ್ದು ನಾನು, ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡಿದೆ ಸುಪ್ರೀಂ ಕೋರ್ಟ್. ಮುಖ್ಯಮಂತ್ರಿ ಅಂತ ಬರೀ ಪದವಿ ಅಷ್ಟೇ ಮುಂದುವರಿಬೇಕೇ ಹೊರತು ಇನ್ಯಾವ ಹಕ್ಕುಗಳು ಅಧಿಕಾರಗಳು ಅವ್ರಿಗಿರೋದಿಲ್ಲ. ಅವರ ಹಕ್ಕುಗಳನ್ನು ಮೊಟಕುಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಒಂದು ಕಡೆ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾಗಿತ್ತು ಕೇಜ್ರಿವಾಲ್, ಬೇರೆ ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸಿತ್ತು ಸುಪ್ರೀಂ ಕೋರ್ಟ್. ಆ ಹಿನ್ನೆಲೆಯಲ್ಲಿ ಈ ನಿರ್ಧಾರನ ಇನ್ನು ರಾಜೀನಾಮೆ ಜೊತೆಗೆ ಅಸೆಂಬ್ಲಿನೂ ಡಿಸಾಲ್ವ್ ಮಾಡ್ತಾರಾ ಅಥವಾ ಮುಂದಿನ ಫೆಬ್ರವರಿ ತನಕ ವೆಯ್ಟ್ ಮಾಡಿ ರೆಗ್ಯುಲರ್ ಟೈಮಲ್ಲಿ ಎಲೆಕ್ಷನ್ಗೆ ಹೋಗ್ತಾರಾ? ಅರವಿಂದ್, ಇಡೀ ಅಸೆಂಬ್ಲಿನ ಡಿಸಾಲ್ವ್ ಮಾಡುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋ ಮೂಲಕ ಇಡೀ ಅಸೆಂಬ್ಲಿಯನ್ನ ಡಿಸಾಲ್ವ್ ಮಾಡ್ತಾರೆ. ಆ ಮೂಲಕ ಅವರು ಚುನಾವಣೆಗೆ ಹೋಗ್ಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಕೇಜ್ರಿವಾಲ್ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಚುನಾವಣೆಯ ಜೊತೆಗೆ ದೆಹಲಿಗೂ ಕೂಡ ಚುನಾವಣೆಯನ್ನ ನಡೆಸಿ ಅನ್ನುವಂತಹ ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಅಲ್ಲಿಗೆ ಅವರು ಅಸೆಂಬ್ಲಿಯನ್ನ ಡಿಸಾಲ್ವ್ ಮಾಡುವಂತದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಮತ್ತೊಂದು ಪ್ರಮುಖವಾದಂತಹ ಸಂಗತಿ ಏನು ಅಂದ್ರೆ, ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿದ್ರು ಕೂಡ ಈಗ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ದಾರೆ. ಒಂದು ವೇಳೆ ಚುನಾವಣೆ ಆದ ಬಳಿಕವೂ ಕೂಡ ಮತ್ತೆ ಮುಖ್ಯಮಂತ್ರಿ ಆದ್ರೂ ಕೂಡ ಇದೇ ರೀತಿಯಾದಂತಹ ಷರತ್ತುಗಳಿರುತ್ತೆ. ಹೀಗಾಗಿ ಇದು ಸುಪ್ರೀಂ ಕೋರ್ಟ್ ಷರತ್ತುಗಳ ಹಿನ್ನೆಲೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಇದೊಂದು ಸ್ಟ್ರಾಟಜಿಕ್ ಪೊಲಿಟಿಕಲ್ ಮೂವ್ ಅನ್ನೋ ತರದಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂದ್ರೆ 2013ರಲ್ಲೂ ಕೂಡ ನಾವು ಗಮನಿಸಿದ್ವಿ, ಅರವಿಂದ್ ಕೇಜ್ರಿವಾಲ್ ಅವರು ಸಿಎಂ ಆದ 49 ದಿನಗಳಿಗೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಕಾಂಗ್ರೆಸ್ ನನಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಜನಪಾಲ್ ಲೋಕಪಾಲ್ ಮಸೂದೆಯನ್ನ ಮಂಡಿಸ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅನ್ನುವಂತ ಒಂದು ಬೆಳವಣಿಗೆಯನ್ನ ಇಟ್ಕೊಂಡು ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಅವರು ಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನ ರಚನೆ ಮಾಡಿದ್ರು. ಈಗಲೂ ಕೂಡ ಕೇಜ್ರಿವಾಲ್ ಸೇರಿದಂತೆ ಅವರ ಸರ್ಕಾರದಲ್ಲಿರುವಂತ ಪ್ರಮುಖ ಎಲ್ಲ ನಾಯಕರ ಮೇಲೂ ಕೂಡ ಭ್ರಷ್ಟಾಚಾರದ ಗಂಭೀರ ಆರೋಪ ಇರುವಂತದ್ದು. ಮುಂದಿನ ಅವಧಿಗೆ ಅಂದ್ರೆ ಈ ಒಂದು ಅಸೆಂಬ್ಲಿಯ ಸಮಯ ಮುಗಿದ ಮೇಲೆ 2025 ಫೆಬ್ರವರಿಗೆ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಇಶ್ಯೂ ಬಹಳ ದೊಡ್ಡ ಚರ್ಚೆಗೆ ಒಳಪಡಬಹುದು. ಮತ್ತೆ ಇದು ಚುನಾವಣೆಯಲ್ಲಿ ಹಿನ್ನಡೆಗೂ ಕೂಡ ಕಾರಣ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಆಮ್ ಆದ್ಮಿ ಮಾಡದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಚುನಾವಣಾ ಪೂರ್ವ ಅಂದ್ರೆ ನಿಗದಿತ ಅವಧಿಗೆ ಮುಂಚೆನೆ ಚುನಾವಣೆಯನ್ನ ಹೋಗುವ ಮೂಲಕ ಜನರಲ್ಲಿ ಒಂದು ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನ ಆಮ್ ಆದ್ಮಿ ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಚುನಾವಣೆಗೆ ಹೋಗ್ಲಿಕ್ಕೆ ಕೇಜ್ರಿವಾಲ್ ಅವರು ನಿರ್ಧಾರ ಮಾಡಿದ್ದಾರೆ. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಅರವಿಂದ್ ಕೇಜ್ರಿವಾಲ್